జీరో అయిందా ಮಾಡಲು జీరోతో మొదలెట్టు. అయ్యో మాడ రీస్టార్ట్ చెయ్యరా. జీరో ಇಂದ ಮಾಡು ರೀಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ ಆಸ್ಪಿರೆಂಟ್ಸ್. ಸೊ ಎಲ್ಲ ಹೇಗಿದ್ದೀರಾ? ಸೊ ಇಲ್ಲಿವರೆಗೂ ನಾವು ಹಲವಾರು ಬೇಸಿಕ್ ಕ್ಲಾಸಸ್, ಬೇಸಿಕ್ ಮಲ್ಟಿಪ್ಲಿಕೇಶನ್ಸ್ ಆಗಲಿ, ಕ್ಯಾಲ್ಕುಲೇಷನ್ಸ್ ಆಗಲಿ, ಸ್ಕ್ವೇರ್ಸ್ ಆಗಲಿ, ರೂಟ್ಸ್ ಆಗಲಿ ಇವೆಲ್ಲ ತಿಳ್ಕೊಂಡ್ವಿ. ಇವಾಗ ಸ್ಪೀಡ್ ಮ್ಯಾಥ್ಸಲ್ಲಿ ಲಾಸ್ಟ್ ಟಾಪಿಕ್ ಫ್ರ್ಯಾಕ್ಷನ್ಸ್. ಫ್ರ್ಯಾಕ್ಷನ್ಸ್ ಅನ್ನೋದು ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಗೊತ್ತಾ? ಈ ಒಂದು ಫ್ರ್ಯಾಕ್ಷನ್ಸ್ ಒಂದು ಕಂಡ್ಕೊಂಡ್ರೆ ನಮಗೆ ಪರ್ಸೆಂಟೇಜಸ್ಸಲ್ಲಾಗಲಿ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಎಷ್ಟು ಆರಾಮಾಗುತ್ತಂದರೆ, ಎಷ್ಟು ಈಸಿ ಆಗುತ್ತಂದರೆ ಪಟ್ ಅಂತ ಮಾಡಿಬಿಡ್ಬೋದು. ಈ ಫ್ರ್ಯಾಕ್ಷನ್ಸ್ ಕಲ್ತ್ಕೊಂಡ್ರೆ ನಾವು ಪರ್ಸೆಂಟೇಜಸ್ಸಲ್ಲಿ ಕ್ವಶನ್ಸ್ ಕೇಳಿದ್ರೆ ಹೆಂಗೆ ಮಾಡ್ಬೋದು ಗೊತ್ತಾ? ಹಂಗೆ ಮಾಡ್ಬೋದು. ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಇವತ್ತು ನಾವೇನು ಮಾಡೋಣ ಅಂದರೆ ಫ್ರ್ಯಾಕ್ಷನ್ಸು ಫ್ರಮ್ 1/1 ಟು 11/12 ಕಲ್ತ್ಕೊಳ್ಳೋಣ. 12/12 ಅಂದರೆ 100 ಅಲ್ವಾ? ಸೊ 11/12 ಕಲ್ತ್ಕೊಳ್ಳೋಣ. 12ವರೆಗೂ ಕಲ್ತ್ಕೊಳ್ಳೋಣ. ನಮಗೆ ಈ ಫ್ರ್ಯಾಕ್ಷನ್ಸಲ್ಲಿ ಕೆಲವೊಂದು ಗೊತ್ತಿದ್ರೆ ಮಿಕ್ಕಿದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮಗೆ 1/2 ಅಂದರೆ ಎಷ್ಟು? 50% ಅಲ್ವಾ? ಸೊ ಇದೆಲ್ಲರಿಗೂ ಗೊತ್ತಿರೋದೆ 1/2 ಅಂದರೆ 50% ಅಂತ. ಅದೇ ನಮಗೆ 2/4 ಕೇಳ್ತಾರೆ, ಬರುತ್ತೆ, ಇಂಥದ್ದು ಬರುತ್ತೆ. 4/8 ಬರುತ್ತೆ, ಅದಾದಮೇಲೆ 8/16 ಬರುತ್ತೆ. ಇದನ್ನೆಲ್ಲ ನಾವು ಮತ್ತೆ ಡಿವೈಡ್ ಮಾಡಿ 1/2 ಅಂತಲೇ ಮಾಡ್ಕೊಬೋದಲ್ವ? ಗೊತ್ತಾಗ್ತಿದೆ ಅಲ್ವಾ ನಿಮಗೆ ನಾನು ಏನು ಹೇಳಬೇಕು ಅನ್ಕೊತಿದ್ದೀನೋ ಅಂತ? ಸೊ ನಾವು ಈಗ ಫಸ್ಟು ನಮಗೆ 1/1 ಅಂತ ಅಂದರೆ ಗೊತ್ತು, ಅದು 100% ಅಂತ. ಆ್ಯಂಡ್ 1/2 ಅಂದರೆ ಎಷ್ಟು? 50%. ಇದರದೆಲ್ಲ ಅರ್ಧ. ಈ 2 ಅಂದರೆ ಈ ಡಿನಾಮಿನೇಟ್ರಲ್ಲಿ ಏನಿರುತ್ತೋ ಅದರಲ್ಲಿ 1 ಅರ್ಧ ಆಗಿರುತ್ತೆ. ಅದಕ್ಕೋಸ್ಕರ ನಾವು 50% ಅಂತ ಹಾಕೊತೀವಿ. ಆ್ಯಂಡ್ 1/2 ಆಯಿತು. 2/2 ನಮಗೆ ಬೇಕಾಗಿಲ್ಲ, ಯಾಕಂದರೆ 2/2 100% ಅಂತ ಗೊತ್ತು. 2/2 ನಮಗೆ ಬೇಕಿಲ್ಲ. 1/3 ಅಂದರೆ 33.33%. ಕೆಲವೊಬ್ಬರು 33.34 ಬರ್ಕೊತಾರೆ. ಓಕೆ, ಏನೂ ಆಗಲ್ಲ. 1/3 ಆಯಿತು. ನಮಗೆ 2/3 ಅಂದರೆ ಎಷ್ಟು ಬರುತ್ತೆ? ಇದ್ರದ್ದು ಡಬಲ್ಲು 66.66%. ನಮಗೆ 3/3 ಬೇಡ. 3/3 ಏನು ಬರುತ್ತೆ? 99.9999 ಅಂದರೆ 100% ಅಂತ. ಈಗ ಮತ್ತೆ ನೆಕ್ಸ್ಟ್ 1/4 ಅಂದರೆ 25%. ನಮಗೆ 2/4 ಬೇಡ. 2/4 ಯಾಕೆ ಬೇಡ ಅಂತಂದರೆ ಅದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. 1/2 ನಮ್ಗೆ ಆಲ್ರೆಡಿ 50% ಅಂತ ಗೊತ್ತು. ಸೊ ನಮಗೆ 2/4 ಬೇಕಿಲ್ಲ. 3/4 ಅಂದರೆ ಎಷ್ಟು? 75%. 4/4 ಬೇಡ ನಮಗೆ, ಯಾಕಂದರೆ 4/4 ಅಂದರೆ 100%. ನೆಕ್ಸ್ಟ್ 1/5. ಈ 1/5 ಎಲ್ಲೂ ರಿಪೀಟ್ ಆಗಲ್ಲ. 2/5, 3/5, 4/5, 5/5. 1/5 ಅಂದರೆ ಎಷ್ಟು? 20%. 2/5 ಅಂದರೆ 40%. 3/5 ಅಂದರೆ 60%. 4/5 ಅಂದರೆ 80%. 5/5 ಅಂದರೆ 100%. ಮುಗೀತು. 5ವರೆಗೂ ಮುಗೀತು. ನೆಕ್ಸ್ಟ್ 1/6. 1/6 ಅಂದರೆ 16.66%. ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ 2/6 ಬೇಡ, ಯಾಕಂದರೆ 2/6 ಅಂದರೆ 1/3. 1/3 ನಮ್ಗೆ ಆಲ್ರೆಡಿ ಗೊತ್ತು, 33.33%. ಆ್ಯಂಡ್ ಅದಾದಮೇಲೆ 2/6 ನಮಗೆ ಬೇಕಾಗಿಲ್ಲ. 3/6 ಬೇಡ. 3/6 ಅಂದರೆ ಮತ್ತೆ 1/2. 1/2 ಅಂದರೆ 50%. 4/6 ಬೇಡ. 4/6 ಅಂದರೆ 2 2s 2 3s 2/3. 2/3 ನಾವು ಆಲ್ರೆಡಿ ಕಲ್ತ್ಕೊಂಡ್ವಿ, 66.66% ಅಂತ. ಸೊ ಈಗ 5/6. 5/6 ಅಂದರೆ ಎಷ್ಟು ಬರುತ್ತೆ? 83.33%. ಇಲ್ಲಿ ನೋಡಿ ನಿಮಗೆ ಇವಾಗ. ಆ್ಯಂಡ್ 6/6 ಬೇಕಾಗಿಲ್ಲ ನಮಗೆ, ಯಾಕಂದರೆ 6/6 100% ಆಗಿರುತ್ತೆ. ಸೊ 1/6ವರೆಗೂ ಆಯಿತು. ಇವಾಗ 1/7 ನೋಡೋಣ. ಈ 1/7 ಎಷ್ಟು ಬರುತ್ತೆ ನಮಗೆ? 14.28% ಬರುತ್ತೆ. 2/7
7 ಇದು ಯಾವುದರಿಂದ ಡಿವೈಡ್ ಆಗದಿರೋದ್ರಿಂದ ನಾವು 1ಇಂದ 1/7ಇಂದ 6/7ವರೆಗೂ ಎಲ್ಲ ಮಾಡಲೇಬೇಕು. 28.57% ಆ್ಯಂಡ್ 3/7 ಎಷ್ಟಾಗುತ್ತೆ? 42.85%. 4/7 ಏನಾಗುತ್ತೆ? 57.14%. 5/7 ಏನಾಗುತ್ತೆ? 71.42%. 6/7 ಏನಾಗುತ್ತೆ? 85.71%. ಈ ನಂಬರ್ಸ್ ನೋಡ್ತೀರಾ ನಿಮ್ಗೆ ಏನಾದ್ರು ನೆನಪಾಗ್ತಿದೆಯಾ? ನನಗೊಂದು ನಂಬರ್ ನೆನಪಾಗ್ತಿದೆ. ಏನು ಅಂದರೆ 14, 28, 57. ಈ ನಂಬರ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಈ 7 ಫ್ರ್ಯಾಕ್ಷನ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಹೇಗೆ ಅಂತ ಹೇಳ್ತೀರಾ? ಇವಾಗ ನೋಡಿ, ಇದನ್ನು ಈ ನಂಬರ್ ನೀವು ಹೆಂಗೆ ನೆನ್ಪಿಟ್ಕೊತೀರೋ ನೆನ್ಪಿಟ್ಕೊಳ್ಳಿ. ಇದನ್ನು ನೀವು 14 + 14 28, 28 + 28 56 ಬರುತ್ತೆ, +1 ಅಂತ ನೆನ್ಪಿಟ್ಕೊತೀರಾ. ಇಲ್ಲ 7 2s 14, 7 4s 28 ಆ ಥರ ನೆನ್ಪಿಟ್ಕೊಳ್ಳಿ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ನಂಬರ್ನ ನೆನ್ಪಿಟ್ಕೊಂಡ್ರೆ ಇಷ್ಟು ಫ್ರ್ಯಾಕ್ಷನ್ಸ್ ಬರುತ್ತೆ. ಹೇಗೆ ಅಂತೀರಾ? ನೋಡಿ, 1/7 ಏನು ಬಂತು? 14.28%. 2/7 ಏನಾಯಿತು? 28.57%. 3/7 ಏನಾಯಿತು? 42. ಯಾವುದೇ 2 ನಂಬರ್ ಬಂದರೂ ಅದು ಪಕ್ಕ ಪಾಯಿಂಟ್ ಇಟ್ಕೊತೀವಿ, ಅದ್ರ ನೆಕ್ಸ್ಟ್ 2 ಡಿಜಿಟ್ಸ್ ಬರೀತಿದ್ದೀವಿ. 4/7 ಏನು ಬಂತು? 57.14. 5/7 ಏನು ಬಂತು? 71.42. 6/7 ಏನು ಬಂತು? 85.71. ಅರ್ಥ ಆಗ್ತಿದೆ ಅಲ್ವಾ? ಈ ನಂಬರ್ನ ನೆನ್ಪಿಟ್ಕೊಂಡ್ರೆ ನೀವು, ಇದು ನಿಮ್ಗೆ ಆರಾಮಾಗಿ ಬಂದ್ಬಿಡುತ್ತೆ. ಓಕೆನಾ? ಈಗ ನಾವು 8 ಫ್ರ್ಯಾಕ್ಷನ್ಸ್ ನೋಡೋಣ. 1/8 ಯಾವುದರಿಂದನೂ ಡಿವೈಡ್ ಆಗೋಲ್ಲ, ಸಿಂಪ್ಲಿಫೈ ಆಗೋಲ್ಲ. ಸೊ 12.5%. ನಿಮಗೆ 1/4 ಬಂದರೆ 1/4 ಎಷ್ಟು? 25%. ಅದೆಲ್ಲ ಅರ್ಧ ಎಷ್ಟು? 12.5%. ಸೊ 1/4 ಬಂದರೆ ನಿಮಗೆ 1/8 ಬರುತ್ತೆ. 1/8 ಬಂದರೆ ನಿಮಗೆ 1/16 ಬರುತ್ತೆ. ಹಾಗೆ 1ರಿಂದ 1 ನಿಮಗೆ ಬರ್ತಾ ಇರುತ್ತೆ. ಇಟ್ಸ್ ಆಲ್ ಪ್ಲೇಯಿಂಗ್ ಗೇಮ್ಸ್ ವಿತ್ ನಂಬರ್ಸ್ ಅಷ್ಟೇ. 2/8 ಬೇಡ. 2/8 ಯಾಕೆ ಬೇಡ ಅಂದರೆ 1/4 ಬರುತ್ತೆ. 1/4 ನಮ್ಗೆ ಆಲ್ರೆಡಿ ಗೊತ್ತು. ಎಷ್ಟು? 25%. 3/8 ಎಷ್ಟಾಗುತ್ತೆ? 37.5%. 5/8 ಏನಾಗುತ್ತೆ? 4/8 ಬೇಡ. 5/8 ಏನಾಗುತ್ತೆ? 62.5%. 6/8 ಬೇಡ ಮತ್ತೆ, ಯಾಕಂದರೆ 3/4 ಬರುತ್ತೆ. 3/4 ನಮ್ಗೆ ಆಲ್ರೆಡಿ ಗೊತ್ತು 75% ಅಂತ. ಸೊ 7/8 87.5%. ಇದ್ರಲ್ಲಿ ಸಾಲಲ್ಲ. ಸೊ ಈಗ 1/9 ಇದೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಈಸಿಯಾಗಿ ನೆನ್ಪಿಟ್ಕೊಬೋದು. ನಾನು ಬರೀತೀನಿ, ನೀವು ಜಸ್ಟ್ ಒಂದು ಸಲ ಹಂಗೆ ಅಬ್ಸರ್ವ್ ಮಾಡಿ ಏನು ಅಂತ. ಫೋರ್ ಬೈ 9 44.44%. ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಗೊತ್ತಾಯಿತು ಅನಿಸುತ್ತೆ. 55% ಅಷ್ಟೇ. 6/9 ಬೇಡ ನಮಗೆ. 7/9 77.77%. 8/9 88.88%. ಏನಿಲ್ಲ, ನಿಮಗೆ 9 ಬಂದಾಗ ನಿಮಗೆ 11 ಟೇಬಲ್ಸ್ ನೆನಪಾದರೆ ಸಾಕು. 11 1s, 11 2s, 11 3s, 11 4s, 11 5s, 11 6s, 11 7s, 11 8s ಅಷ್ಟೇ. 9 ಫ್ರ್ಯಾಕ್ಷನ್ಸ್ಗೆ ನಿಮಗೆ 11 ಟೇಬಲ್ಸ್ ಬರಬೇಕು. ವೆರಿ ಸಿಂಪಲ್. ಈಗ 10 ಅಂತೂ ಸಿಕ್ಕಾಪಟ್ಟೆ ಈಸಿ, ನಿಮ್ಗೆ ಆಲ್ರೆಡಿ ಗೊತ್ತಿರೋದೇ. 1/10 ಅಂದರೆ 10%. 2/10 ಬೇಡ. 3/10 ಅಂದರೆ 30%. 4/10 ಬೇಡ. 5/10 ಬೇಡ. 7/10 ಅಂದರೆ 70%. 8/10 ಬೇಡ. 9/10 ಅಂದರೆ 90%. ವೆರಿ ಈಸಿ ಅಲ್ವಾ? ಈಗ 11 ಫ್ರ್ಯಾಕ್ಷನ್ಸ್ ನೋಡೋಣ. 1/11 ಇಲ್ಲಿ ನೋಡಿ, ಇಲ್ಲಿ 1/9 ಇದ್ದಾಗ ಏನು ಮಾಡಿದ್ರಿ?
1/9 ಇದ್ದಾಗ 11 ಹಾಕಿದ್ರಿ. ಇವಾಗ 1/11 ಇದ್ದಾಗ 9 ಹಾಕಿ ಅಷ್ಟೇ. 9 ಅಂದರೆ ಎಷ್ಟು? 9.09 ಹಾಕಿ ಆಗೋಯ್ತು. 2/11 ಅದ್ರ ಡಬಲು 18.18 ಆಗೋಯ್ತು. 3/11 27.27. 9 ಮಲ್ಟಿಪಲ್ಸ್ ಅಷ್ಟೇ. 9 ಟೇಬಲ್ಸ್ ಬಂದರೆ ಇದು ಬಂದಂಗೆ ನಿಮಗೆ. 4/11 36.36. 5/11 45.45. 6/11 54.54. 7/11 63.63. 8/11 72.72%. 9/11 81.18%. Sorry, 81.81%. 10/11 90.90%. and 11/11 ಗೊತ್ತು ನಮಗೆ 100% ಅಂತ. ಸೊ ಇಲ್ಲಿವರೆಗೂ 11ವರೆಗೂ ಆಯಿತು. ಇವಾಗ 12 ನೋಡೋಣ. ನಿಮಗೆ 6 ಬಂದರೆ 12 ಆರಾಮಾಗಿ ಹೋಗುತ್ತೆ. 6 ಬಂದುಬಿಡುತ್ತೆ. 6 ಎಷ್ಟಿತ್ತು? 1/6 16%. ಅದ್ರಲ್ಲಿ ಅರ್ಧ ಅಂದರೆ 1/12 ಏನಾಗುತ್ತೆ? 8.33% ಆಗುತ್ತೆ. 2/12 ನನಗೆ ಬೇಡ, 3/12 ಬೇಡ, ನನಗೆ 4/12 ಬೇಡ, 5/12. ಯಾಕೆ ಬೇಡ ಅಂತ ಅಂದರೆ 2/12 ಎಷ್ಟಾಗುತ್ತೆ? 1/6. 1/6 ಎಷ್ಟು? ನನಗೆ 16.16%. 3/12 ಎಂತಕ್ಕೆ ಬೇಡ? 1/4 ಬರುತ್ತೆ. 1/4 ಅಂದರೆ 25%. 4/12 ಎಂತಕ್ಕೆ ಬೇಡ? 1/3 ಬರುತ್ತೆ. 1/3 ಅಂದರೆ 33%. 5/12 ಅಂದರೆ 41.66%. 7/12 ಅಂದರೆ 58.33%. 8/12 ಬೇಡ, 9/12 ಬೇಡ, 10/12 ಬೇಡ, 11/12 91.66%. ಈಗ ಈ ಡಿನಾಮಿನೇಟರ್ಗೂ ಜಾಸ್ತಿ ಇದ್ದರೆ ಏನು ಮಾಡೋದು ಅಂತ ಕೇಳ್ತೀರಿ. ಫಾರ್ ಎಕ್ಸಾಂಪಲ್ ಈಗ 14/12 ಅಂತ ಕೇಳಿದ್ರಿ. ಇದು ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ ಏನು ಮಾಡ್ತೀರಂದರೆ, ನನಗೆ ಆಲ್ರೆಡಿ ಗೊತ್ತು 12/12 ಅಂದರೆ ಎಷ್ಟು? 100% ಅಂತ. ಇದನ್ನು ನಾನು ಹೇಗೆ ಬರ್ಕೊತೀನಿ ಅಂತ ಅಂದರೆ, ನಾನು 12/12 ಪ್ಲಸ್ 2/12 ಅಂತ ಬರ್ಕೊಬೋದಲ್ವ? ತಪ್ಪೇನಿಲ್ಲ ಅಲ್ವಾ? ಸೊ 100% ಪ್ಲಸ್ 2/12 ಅಂದರೆ 1/6. 1/6 ಅಂದರೆ 16. 1/6 ಅಂದರೆ 16.66%. ಸೊ 116.66% ಆಗೋಯ್ತಲ್ವ? ಅವ್ರು ಹೆಂಗೆ ಕೇಳಲಿ, ಅವ್ರು ಏನೇ ಕೊಡಲಿ, ನಾವು 50%, 1%, 10% ಇವನ್ನ ಫಸ್ಟ್ ಕಂಡಿಡ್ಕೊಂಡ್ರೆ ಇವೆಲ್ಲ ಬಂದ್ಬಿಡುತ್ತೆ ನಮಗೆ. ಅವ್ರು ಹೇಗೆ ಕೇಳಲಿ, ಫಾರ್ ಎಕ್ಸಾಂಪಲ್ ಈಗ 12 ತಗೊಳ್ಳಿ. 12 ಬೇಡ, ಇನ್ನೊಂದು ನಂಬರ್ ತಗೊಳ್ಳೋದು. 9. 11/9 ಅಂತ ಕೇಳಿದ್ರೆ ಅಂದ್ಕೊಳ್ಳಿ. ನಮ್ಗೆ ಆಲ್ರೆಡಿ ಗೊತ್ತು ಏನು? 9/9 ಪ್ಲಸ್ ಇದನ್ನು ನಾವು ಹೇಗೆ ಬರ್ಕೊಬೋದು? 9/9 ಪ್ಲಸ್ 2/9 ಅಲ್ವಾ? 9/9 ಅಂದರೆ 100% ಪ್ಲಸ್ 2/9 ಅಂದರೆ 9 ಬಂದರೆ ಏನು ನೆನಪಾಗಬೇಕು ನಮಗೆ? 11 ಟೇಬಲ್ಸ್. ಇಲ್ಲಿ ಎಷ್ಟಿದೆ? 2. ಸೊ 100% ಪ್ಲಸ್ 2 ಅಂದರೆ 2 11s are 22. 22.22%. ಸೊ 122.22% ಅಷ್ಟೇ. ವೆರಿ ಸಿಂಪಲ್. ಸೊ ಇದೆಲ್ಲ ನಿಮ್ಮ ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಇವೆಲ್ಲ ನಿಮ್ಮ ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಂಡು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಒಂದು ಸಲ ನೋಡಿಕೊಂಡ್ರೆ ಬರುತ್ತೆ ನಿಮಗೆ. 1/6 ಬಂದರೆ ನಿಮಗೆ 1/12 ಬರುತ್ತೆ. 1/4 ಬಂದರೆ 1/8 ಬರುತ್ತೆ. 1/7 ಒಂದು ಮ್ಯಾಜಿಕ್ ನಂಬರ್ ಹೇಳಿದ್ನಲ್ಲ, ಮ್ಯಾಜಿಕ್ ನಂಬರ್ನ ನೆನ್ಪಿಟ್ಕೊಳ್ಳಿ. 1/7 ಏನು ಮಾಡಬೇಕು? 14, 28, 57 ನಂಬರ್ ನೆನಪಿದ್ರೆ ಬಂದ್ಬಿಡುತ್ತೆ. ಜಸ್ಟ್ ಒಂದು ಸಲ ಒಂದು ರಿವಿಷನ್. ಫಸ್ಟ್ 1 to 12ವರೆಗೂ ಒಂದು ಸಲ ರಿವಿಷನ್. 1 ಏನು ಮಾಡಬೇಕು ನಾವು? 1 ಆಲ್ರೆಡಿ ಗೊತ್ತು ನಮಗೆ. 1/1 ಅಂದರೆ 100% ಅಂತ. 2 ಏನಾಗುತ್ತೆ? 50%, 100%. 3 ಏನಾಗುತ್ತೆ? 33%, 66%. 4 ಏನಾಗುತ್ತೆ? 25%, 50%, 75, 100. 5 ಏನಾಗುತ್ತೆ? 20, 40, 60, 80, 100. 6 ಏನಾಗುತ್ತೆ? ನೆನ್ಪಿಟ್ಕೊಳ್ಳಿ. 1/6 ಅಂದರೆ 16. 1/6 ಅಂದರೆ 16 ಅಂತ ನೆನ್ಪಿಟ್ಕೊಳ್ಳಿ. ನಿಮಗೆ 1/6 ಬಂದರೆ 1/12 ಬಂದುಬಿಡುತ್ತೆ. 1/6 5/6 ಇದೇನಿಲ್ಲ. 1/6 ನಿಮಗೆ 16ನಲ್ಲಿ 100ಅಲ್ಲಿ 16.66 ತೆಗೆದ್ರೆ 83 ಬರುತ್ತೆ. ಸೊ 5/6 ಬಂತು.
ಓಕೆನಾ. 2/6 3/6 4/6 ಎಲ್ಲ ಬೇಕಾಗಿಲ್ಲ, ಯಾಕಂದರೆ ಅದು ಮತ್ತೆ ಡಿವೈಡ್ ಆಗಿ ಇಲ್ಲಿರೋ ಯಾವುದೋ ಇಲ್ಲಿ ಬರೋ ಆನ್ಸರ್ಸಲ್ಲೇ ಬರುತ್ತೆ. ಸೊ 1/6 ಆಯಿತು. ಈಗ 7th ಏನು ಇಲ್ಲ, ಕರೆಕ್ಟಾಗಿ ನಂಬರ್ ನೆನ್ಪಿಟ್ಕೊಳ್ಳಿ. 14 ಬರುತ್ತೆ, 28 ಬರುತ್ತೆ, 42 ಇದೇ ನಂಬರ್ ರಿಪೀಟ್ ಆಗ್ತಾ ಇರುತ್ತೆ. ಹಂಗಿಲ್ಲ ಅಂದರೆ ನಿಮಗೆ 7 2s 7 4s, ಹಂಗಿಲ್ಲ ಅಂದರೆ 7 2 7 4 7 6 ಆ ಥರ ನೆನ್ಪಿಟ್ಕೊಳ್ಳಿ. 7 2s 14, 7 4s 28, 7 6s 42 ಆ ಥರ ನೆನ್ಪಿಟ್ಕೊಳ್ಳಿ. ಆಮೇಲೆ 8ಗೆ ನಿಮಗೆ 1/4 ಬಂದರೆ 1/8 ಬರುತ್ತೆ, ಯಾಕಂದರೆ 1/4ಅಲ್ಲಿ 25%, ಅದರಲ್ಲಿ ಅರ್ಧ ಏನಾಗುತ್ತೆ 12.5%. ಈ 12.5% 50 ಮೈನಸ್ ಮಾಡಿದ್ರೆ 3/8 ಬರುತ್ತೆ. ಮತ್ತು ಈ 12.5% 50ಗೆ ಆ್ಯಡ್ ಮಾಡಿದ್ರೆ 5/8 ಬರುತ್ತೆ. 100ಅಲ್ಲಿ 12.5 ಮಾಡಿದ್ರೆ 7/8 ಬರುತ್ತೆ. ಮುಗೀತು 8. ಆಮೇಲೆ 9 ಬಂದಾಗೆಲ್ಲ ಏನು ಮಾಡಬೇಕು ನಿಮಗೆ, ಆಮೇಲೆ 9 ಬಂದಾಗೆಲ್ಲ ಏನು ಮಾಡಬೇಕು, 11 ನೆನ್ಪಿಟ್ಕೊಬೇಕು. 11 ಟೇಬಲ್ಸ್, ಇಲ್ಲಿ 9 ಬಂದರೆ 11 ಬರುತ್ತೆ, ಇಲ್ಲಿ 11 ಬಂದರೆ ಇಲ್ಲಿ 9 ಬರುತ್ತೆ. 9 11 11 9 ಆಗೋಯ್ತು. 10 ಅಂದರೆ ಅದೆಲ್ಲರಿಗೂ ಗೊತ್ತಿರುತ್ತೆ, 10 20 30 40 ಅಂತ. ಇನ್ನು 12 1/6 ನೆನಪಿದ್ರೆ 1/12 ನೆನಪಿರುತ್ತೆ. 1/6 ಎಷ್ಟು 16.66, ಅದರಲ್ಲಿ ಅರ್ಧ ಎಷ್ಟು 8.33. 8.33 100 ಮೈನಸ್ ಮಾಡಿದ್ರೆ 9.66, ಅದು 11/12 ಬರುತ್ತೆ. ಈ 8.33 50 ಮೈನಸ್ ಮಾಡಿದ್ರೆ 512 ಬರುತ್ತೆ. 50ಗೆ ಆ್ಯಡ್ ಮಾಡಿದ್ರೆ 712 ಬರುತ್ತೆ. ಮುಗೀತಲ್ವ. ಎಷ್ಟು ಒಂದು 2 ಸಲ 2 ದಿನ ನೆನ್ಪಿಟ್ಕೊಂಡ್ರೆ ಬಂದ್ಬಿಡುತ್ತೆ. ಸೊ ಇಷ್ಟು ಫ್ರ್ಯಾಕ್ಷನ್ಸ್ ನಮಗೆ ಎಲ್ಲ ಟಾಪಿಕಲ್ಲೂ ಯೂಸ್ ಆಗುತ್ತೆ. ಫ್ರ್ಯಾಕ್ಷನ್ಸ್ ನಿಮಗೆ ಕ್ಯಾಲ್ಕುಲೇಷನ್ಸ್ನ ಪಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದಯವಿಟ್ಟು ಈ ಫ್ರ್ಯಾಕ್ಷನ್ಸ್ನ ನೆನ್ಪಿಟ್ಕೊಳ್ಳಿ, ಕಲ್ತ್ಕೊಳ್ಳಿ, ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಈ ವಿಡಿಯೋಕ್ಕೆ ಎಲ್ಲ ಬೇಸಿಕ್ಕು ಕ್ಯಾಲ್ಕುಲೇಷನ್ಸ್ ಆಗಲಿ, ಸ್ಕ್ವೇರ್ ರೂಟ್ಸ್ ಅದೇ ಎಲ್ಲ ಹೇಳಿದ್ವಲ್ಲ ಅದೆಲ್ಲ ಮುಗೀತು. ಇನ್ನು ಇವಾಗಿಂದ ಒಂದೊಂದೇ ಟಾಪಿಕ್, ಪರ್ಸೆಂಟೇಜ್ ಆಗಲಿ, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ರೇಷಿಯಲ್ ಪ್ರೊಪೋರ್ಷನ್, ಮಿಕ್ಸರ್, ಡೆಲಿಗೇಷನ್ಸ್ ಎಲ್ಲ ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ. ಸೊ ಆ ವಿಡಿಯೋಸು ಸ್ಟಾರ್ಟ್ ಆಗೋ ಅಷ್ಟರಲ್ಲಿ, ನೀವು ನೋಡೋ ಅಷ್ಟರಲ್ಲಿ ಇವೆಲ್ಲ ಕಲ್ತ್ಕೊಂಡು ಬನ್ನಿ. ಇದೆಲ್ಲ ಬರೀ ಇನ್ನೂ ಬೇಸಿಕ್ಸು, ನಾವು ಬೇಸಿಕ್ಸ್ ಎಲ್ಲ ಇದ್ದೀವಿ. ಇವೆಲ್ಲ ಕಲ್ತಿಲ್ಲ ಅಂದರೆ ಅದನ್ನು ಮಾಡೋಕ್ಕೆ ನಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಇವೆಲ್ಲ ನಾವು ಏನು ಕಲಿತಿರೋದು ಟೈಮ್ನ ಕಮ್ಮಿ ಮಾಡೋಕ್ಕೆ. ಸೊ ಇವೆಲ್ಲ ದಯವಿಟ್ಟು ಬೇಗ ಕಲ್ತ್ಕೊಂಡ್ಬನ್ನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ನ ಹೆಸರು ತೇಜ.